ಸುಟ್ಟು ಭಸ್ಮ ಇದ್ದಾರೆ ಸ್ವಲ್ಪ ದಿವಸ ಏನ್ ಸುಳ್ಳು ಹೇಳ್ಕೊಂಡು ತಿರುಗಿದ್ರು ನಡೆಯೋದಿಲ್ಲ ಅದು. ಏನ್ಲ ಕುಮಾರಣ್ಣ ಬೊತ್ತಿದ್ದಂಗೆ ಶಾಪ ಆಗ್ತೈತಿ. ಯಾರಿಗಪ್ಪ ಶಾಪ? ಕೈಟ ಕೊಡ್ತಾ ಇರೋ ದೋಸ್ತಿ ಪಕ್ಷಕ್ಕೂ ಇಲ್ಲ ಆಡಳಿತ ಪಕ್ಷಕ್ಕೂ? ದೋಸ್ತಿಗಳು ಏನೇ ಕಾಟ ಕೊಟ್ರು ಮುಂದೆ ಎಲೆಕ್ಷನ್ ಮುಗಿಯಗಂಟ ಬಾಯಿ ಮುಚ್ಕೊಂಡಿರ್ಬೇಕಾಯ್ತದೆ ಕಣೆ. ಸದ್ಯಕ್ಕೆ ಶಾಪ ಆಗ್ತಿರೋದು ರೈತರು ಭೂಮಿ ಕಿತ್ಕೊಳ್ಳಕ್ ಹೊಂಟಿರೋ ಆಡಳಿತ ಪಕ್ಷಕ್ಕೆ. ರೈತ ವಿರೋಧಿ ಸರ್ಕಾರನ ರೈತ ವಿರೋಧಿ ಸರ್ಕಾರ ಎಲ್ಲರಿಗೂ ಗೊತ್ತಿದೆ. ಮಾಡ್ತಿರೋದೇನು ಅವ್ರು ಮಾಡ್ತಿರೋ ಕೆಲಸ ಏನ್ ಹೇಳಿ? ಅಲ್ಲೆಲ್ಲ ಬಿಡದಿದು ಯಾವಾಗ ದೇವರು ಜ್ಞಾನ ಕೊಡ್ತಾನ ಒಳ್ಳೆ ಬುದ್ಧಿನ. ಸುಟ್ಟು ಭಸ್ಮ ಇದ್ದಾರೆ ಸ್ವಲ್ಪ ದಿವಸ ಏನ್ ಸುಳ್ಳು ಹೇಳ್ಕೊಂಡು ತಿರುಗಿದ್ರು ನಡೆಯೋದಿಲ್ಲ ಅದು. ನಾನು ಅವತ್ತೇ ಹೇಳಿದ್ದೆ ಕಣ್ಲೆ, ಬಿಜೆಪಿ ಅವನ್ನ ನಂಬ್ಕೊಂಡ್ ಕುಂತಿದ್ರೆ ಕೆಲಸ ಆಗೋದಿಲ್ಲ, ಆಡಳಿತ ಪಕ್ಷದವು ತಿಂದು ತೇಗ್ಬಿಡ್ತವೆ ಅಂತವ. ಕೊನೆಗೂ ಕುಮಾರಣ್ಣನೇ ಫೀಲ್ಡಿಗೆ ಇಳಿಬೇಕಾಯ್ತು ಕಣ್ಲೆ. ಮೂಕನೆ ಬರೀ ಬಿಡದಿ ಭೂಮಿ ಬಗ್ಗೆ ಅಲ್ಲ, ಕಳ್ಳೋಡ್ತಿನ ಆಟದ ಬಗ್ಗೆನೂ ಕುಮಾರಣ್ಣ ರೋಚಿಕೆದೈತಿ. ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ ಈ SIR ನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡಬಹುದು ಅಂತಕ್ಕಂಥದ್ದನ್ನ ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಡಿಕೆ ಅದ್ರ ಮನೆಗೆ ಆಫೀಸರ್ಗಳನ್ನ ಕರೆಸ್ಕೊಂಡು ಕಟ್ಟುನಿಟ್ಟಾಗಿ ಕೆಲಸ ಮಾಡಿ ಅಂತವ SIR ನ ಉದ್ಘಾಟನೆ ಮಾಡಿ ಕಳ್ಸಿತ್ತು ಕಣೆ. ಆದ್ರೆ DKC ದೋಸ್ತಿನೇ ಕಳ್ವಾಟ್ ಮಾಡ್ಸಕ್ ಮುಂದೆ ನಿಂತೈತಂತೆ. ಯಾರಲ್ಲ ಅದು ಕಳ್ಳೋಟು ಮಾಡಿಸಕ್ಕೆ ಮುಂದೆ ನಿಂತಿರೋ ಪ್ರತಿಭೆ? ST ಸೋಮಶೇಖರ್ ಕಣೆ. ಯಶವಂತಪುರದ ಮಹಾನ್ ನಾಯಕರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ JDS ನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತೀನಿ ಅಂತ ಹೇಳಿ ಬಿಜೆಪಿಗೆ ಸೇರಿ ಬಿಜೆಪಿನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಹಿಂದೆ ಕುಮಾರಣ್ಣನ ಸರ್ಕಾರ ಬೀಳಕ್ಕೆ ಈ ಸೋಮಶೇಖರನು ಕಾರಣನೇ ಕಂಡ್ಲೆ. ಅದಕ್ಕೆ ಕುಮಾರಣ್ಣಂಗೆ ಸಿಟ್ಟಿರ್ಬೇಕು. ಅಯ್ಯೋ ಹಂಗಿದ್ದಿದ್ರೆ ಸುಧಾಕರ್ ಮಗ ನೋಡಂಗಿರ್ಲಿಲ್ಲ, ಯಡಿಯೂರ್ ಮಗನ ಜೊತೆ ದೋಸ್ತಿ ಮಾಡಂಗೆ ಇರ್ಲಿಲ್ಲ. ಕುಮಾರಣ್ಣ ಸೇಡು ಗೀಡು ಎಲ್ಲ ಪುಟ್ಟಾಕೈತೆ ಕಣೆ, ಅದಕ್ಕೆ ಅಧಿಕಾರ ಇದ್ರೆ ಸಾಕು. ಅಯ್ಯಯ್ಯೋ ಕುಮಾರಣ್ಣಂಗೆ ಅಧಿಕಾರ ಇದ್ರೆ ಸಾಕು, ನಮಗೆ ವಿರೋಧ ಪಕ್ಷ ನೆಟ್ಟಿ ಕೆಲಸ ಮಾಡಿದ್ರೆ ಸಾಕು. ಕಾಲ ಕೆಟ್ಟೋಗೈತೆ, ಈಗ ಜಾಸ್ತಿ ಯೋಚನೆ ಮಾಡೋಕ್ಕಾಗೋದಿಲ್ಲ ಕಂಬುಳ್ಳೆ. ಅಂದಂಗೆ ಕ್ರೂಡ್ ಆಯಿಲ್ ರೇಟು ಬಿತ್ತೋಗೈತಂತೆ. ನಮ್ಮ ದೇಶದಲ್ಲಿ ಪೆಟ್ರೋಲಿನ ರೇಟ್ ಏನಾರ ಇಳಿಸ್ತಾವ ಹೆಂಗಂತ್ಲ? ದೇಶದ ಜನ ಕೈಗೆ ಮೆಟ್ ತಗೊಂಡಿಲ್ಲ ಗಂಟ ಕಮ್ಮಿ ಮಾಡಲ್ವಂತ ಕಣೆ. ನಮ್ ಜನ ಅದನ್ನೆಲ್ಲ ಮಾಡೋದಿಲ್ಲ ಕಂಬುಳ್ಳೆ. ಪೆಟ್ರೋಲು 1000 ಆದ್ರೂ ದೇಖಂಡು ಹೋಗಿ ಓಟ್ ಹಾಕಿ ಬರ್ತವೆ. ತೆರಿಗೆ ಶಿವನಿ ಶಂಭುಲಿಂಗ. Oh